ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಪ್ರತಿ ಹಂತದಲ್ಲೂ ಅನ್ಯಾಯದೊಂದಿಗೆ ಅವಮಾನಿಸಿರುವ ಕಾಂಗ್ರೆಸ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಬಿಜೆಪಿ ಜಿಲ್ಲಾ ವಕ್ತಾರರಾದ ಹಿರೇಮಗಳೂರು ಪುಟ್ಟಸ್ವಾಮಿ ಹೇಳಿದರು. ಕಳೆದ 40 ದಶಕಗಳಿಂದ ಅವರು ರಾಜಕಾರಣದಲ್ಲಿದ್ದಾರೆ. ಆ ರಾಜಕಾರಣದ ಅವಧಿಯಲ್ಲಿ ಯಾವತ್ತೂ ಅಸ್ಪೃಶ್ಯತೆ ಬಗ್ಗೆ ವಿರೋಧನ ಮಾಡ್ಕೊಂಡು ಬಂದಿದ್ದಾರೆ ವಿನ ಅದರ ಪರವಾಗಿ ಯಾವತ್ತೂ ಕೆಲಸ ಮಾಡಿಲ್ಲ, ಜಾತಿ ಪರವಾಗಿ ಯಾವತ್ತೂ ಕೆಲಸ ಮಾಡಿಲ್ಲ. ಆದರೆ ಮೊನ್ನೆ ಅಂಬೇಡ್ಕರ್ ಜಯಂತಿ ಮಾಡಿದಾಗ ಮನೆಯಲ್ಲಿ ಕೆಲವರು ಮುಖಂಡರು ನಮ್ಮ ಪಕ್ಷ RSS ಮತ್ತು CT ರವಿಯವರ ಬಗ್ಗೆ ಟೀಕೆ ಮಾಡಿದ್ದಾರೆ. ಆದರೆ ನಮಗನ್ಸಿದ್ದೇನು ಅಂತ ಹೇಳಿದರೆ, ಈ ಮುಖಂಡರು ಇದ್ದಾರಲ್ಲ, ಈ ದಲಿತ ಮುಖಂಡರು ಅನ್ಸ್ಕೊಂಡು ಅವರು ಕಾಂಗ್ರೆಸ್ಸಲ್ಲಿ ಅವರು ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ಏನಾದರೂ ಗುತ್ತಿಗೆ ತಗೊಂಡಿದ್ದಾರ, ಬೇರೆ ಅವಕಾಶ ಇಲ್ವೇ, ಗುತ್ತಿಗೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಅವ್ರು ಹೇಳ್ಬಿಡ್ಬೇಕು, ನಾವು ಗುತ್ತಿಗೆ ತಗೊಂಡಿದ್ದೀವಿ, ಯಾರು ಅಂಬೇಡ್ಕರ್ ಜಯಂತಿ ಮಾಡೋಂಗಿಲ್ಲ, ಯಾರು ಸಂವಿಧಾನದ ಪರ ಮಾತಾಡೋಂಗಿಲ್ಲ ಅಂತ ಹೇಳಬೇಕು. ಇವರು ಈ ಕಾಂಗ್ರೆಸ್ಸಿಂದ ಏನು ಅಂತ ಹೇಳಿದರೆ, ಈ ದಲಿತರನ್ನ ಎತ್ತು ಕಟ್ಟಿ ಆ ದಲಿತರ ಮುಖಾಂತರ ಹೇಳಿಕೆ ಕೊಡುವಂಥ ಕೆಲಸವನ್ನು, ನಾಟಕವನ್ನು ಕಾಂಗ್ರೆಸ್ಸು ಮಾಡ್ತಾ ಇದೆ. ಇದೀಗಿಂದಲ್ಲ, ಮುಂಚೆಯಿಂದಲೂ ಮಾಡ್ತಾನೇ ಬಂದಿದೆ. ಮೊನ್ನೆ ಯಾವುದೋ ಒಂದು ಪೇಪರ್ ಕಟ್ಟಿಂಗ್ ಇಟ್ಕೊಂಡ್ಬಿಟ್ಟು ನೋಡಿ ಹಿಂಗೆ ಹೇಳಿದ್ರು CT ರವಿ ಅವರು ಅಂತೇಳಿ ನಿಮ್ಮೆಲ್ಲರಿಗೂ ತೋರಿಸ್ತಾರೆ. ನಿಮ್ಮನ್ನೂ ಒಂದು ಅರ್ಥದಲ್ಲಿ ನಿಮಗೂ ಮೋಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಮುಖಂಡರು. ಆ ಕಟಿಂಗ್ ಇದೆಯಲ್ಲ, ಆ ಕಟಿಂಗೇ ನಕಲಿ, ಫೇಕ್ ಅದು. ಅದ್ರ ವಿರುದ್ಧ ನಾವು ಈಗಾಗಲೇ ಕಾನೂನು ತಜ್ಞರ ಜೊತೆ ಮಾತುಕತೆ ನಡೆಸಿದ್ವಿ. ಅದಕ್ಕೇನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆನೂ ನಾವು ಜಾಗೃತರಾಗಿದ್ವಿ, ಕ್ರಮ ಕೈಗೊಳ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಪಕ್ಷ ಅಥವಾ ಸಂಘ ಸಂಸ್ಥೆಗಳು ಅಥವಾ ವ್ಯಕ್ತಿಗಳ ಸ್ವತ್ತಲ್ಲ, ಸರ್ವ ಜನರ ಹಿತ ಒಳಗೊಂಡಿರುವ ಜಗತ್ತಿನಲ್ಲಿಯೇ ಉತ್ಕೃಷ್ಟವಾದ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಬಾಬಾ ಸಾಹೇಬರನ್ನ ಗುತ್ತಿಗೆ ಪಡೆದವರಂತೆ ಹೇಳಿಕೆಗಳನ್ನ ಕೊಡುತ್ತಿರುವುದನ್ನ ಗಮನಿಸಿದಾಗ ಅವರನ್ನ ಒಂದು ವರ್ಗಕ್ಕೆ ಸೀಮಿತಗೊಳಿಸುವ ಹುನ್ನಾರ ನಡೆಯುತ್ತಿದೆ ಎಂಬ ಸಂಶಯ ಮೂಡುತ್ತಿದೆ ಎಂದರು. ಈ ದಲಿತ ಮುಖಂಡರನ್ನ ಮುಂದಿಟ್ಕೊಂಡು ನಮಗೆ ಬಿಜೆಪಿಯವರಿಗೆ ಪಾಠ ಹೇಳಲಿಕ್ಕೆ ಬರ್ತಾರೆ. CT ರವಿಯವರು ಹೊಸದಾಗಿ ಏನು ಅಂಬೇಡ್ಕರ್ ಜಯಂತಿ ಮಾಡ್ತಾ ಇಲ್ಲ. ಅಂಬೇಡ್ಕರ್ 125ನೇ ಜಯಂತಿ ಮಹೋತ್ಸವದ ಸಂದರ್ಭದಲ್ಲಿ ಕೂಡ ಎಲ್ಲರ ಮನೆಗಳಲ್ಲಿ ಕೂಡ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಕೊನೆಗೆ CT ರವಿಯವ್ರ ಮನೆಯಲ್ಲಿ ಕೂಡ ಆಚರಣೆ ಆಯಿತು. ಎಲ್ಲ ಮಠಾಧೀಶರು ಬೇರೆ ಬೇರೆಯವ್ರನ್ನ ಕರೆಸಿ ಉಪನ್ಯಾಸ ಕೊಡಿಸಿದ್ರು. ಈಗ ಮೊನ್ನೆ 135ನೇ ಜಯಂತಿ ಪ್ರಯುಕ್ತ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ 135 ಮನೆಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಅದಾದ ನಂತರ ಸಮಾರಂಭ ಅವ್ರ ಮನೆ ಆವರಣದಲ್ಲಿ ನಡೆಯುತ್ತೆ. ಕಾಂಗ್ರೆಸ್ನವ್ರು ಮುಂಚೆನೆ ನಮ್ಗೆ ಹೇಳ್ಬಿಟ್ಟಿದ್ರೆ, ನಾವು ಗುತ್ತಿಗೆ ತಗೊಂಡಿದ್ದೀವಪ್ಪ, ನೀವು ಜಯಂತಿ ಎಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಘೋಷಣೆ ಮಾಡ್ತಿರ್ಲಿಲ್ಲ. ಇವರು ಜಯಂತಿ ಮಾಡಿದ್ದನ್ನ ಇವರು ಟೀಕೆ ಮಾಡ್ತಾರೆ, ಯಾವುದಕ್ಕ ಲಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ಹಂತದಲ್ಲೂ ನೈತಿಕತೆನೇ ಇಲ್ಲ. ಅಂಬೇಡ್ಕರ್ದು ಹಿಡ್ಕೊಂಡು ಸಂವಿಧಾನ ಹಿಡ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಭಯ ಏನು ಶುರುವಾಗಿದೆ ಅಂತ ಹೇಳಿದ್ರೆ, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಇವರು ವೋಟ್ ಬ್ಯಾಂಕ್ ಅನ್ನ ಮಾಡ್ಕೊಂಡಿದ್ದೆ. ಭರವಸೆಗಳು, ಆಶ್ವಾಸನೆಗಳು ಕೊಟ್ಟು ಈ ವೋಟ್ ಬ್ಯಾಂಕ್ ಈ ಬಿಜೆಪಿಯ ಭರಾಟೆಯಲ್ಲಿ ಎಲ್ಲಿ ಸ್ಥಾನ ಪಲ್ಲಟ ಆಗುತ್ತೆ ಅನ್ನೋ ಭಯ ಕೂಡ ಅವರಲ್ಲಿದೆ. ಆ ಕಾರಣಕ್ಕೋಸ್ಕರನೇ ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇರೋದು. ಲಕ್ಷ್ಮಣ್ ನಾಯಕ್, ಶಿವಪ್ರಸಾದ್ ಉಪಸ್ಥಿತರಿದ್ದರು.